ಕಾಲಂ ಕರ್ಮ ಸ್ವಭಾವಂ ಚ ಮಾಯೇಶೋ ಮಾಯೆಯ ಸ್ವಯ ಆತ್ಮನ್ ಯದೃಚ್ಛಯ ಪ್ರಾಪ್ತಂ ವಿಬುಭೂಷುರುಪಾದದೆ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 5ನೇ ಅಧ್ಯಾಯದ 35ನೇ ಶ್ಲೋಕ ನಾವಿವತ್ತು ನೋಡಬೇಕಾದದ್ದು. ಸಯೇಷ ಪುರುಷಸ್ತಸ್ಮಾದಂಡಂ ನಿರ್ಭಿದ್ಯ ನಿರ್ಗತಃ ಸಹಸ್ರೋರ್ವಂಘ್ರೇ ಬಾಹ್ವಕ್ಷಿ ಸಹಸ್ರಾಣನ ಶೀರ್ಷವಾನ್. ಈ ಚತುರ್ಮುಖ ಬ್ರಹ್ಮ ನಾರದನಿಗೆ ಹೇಳ್ತಾ ಇದ್ದಾನೆ, ನಾವಿಬ್ಬರೂ ಕೂಡ, ನಾನು ಮತ್ತು ಭಗವಂತ ಇಬ್ಬರೂ ಕೂಡ ಬ್ರಹ್ಮಾಂಡದಲ್ಲೆಲ್ಲ ವ್ಯಾಪಿಸಿಕೊಂಡೆವು ಮತ್ತೆ ವ್ಯಕ್ತರಾದೆವು. ಆ ಭಗವಂತನ ವಿರಾಟ್ ರೂಪ ಏನಿದೆ ಅದಕ್ಕೂ ನನಗೂ ಒಂದು ವ್ಯತ್ಯಾಸ ಇದೆ. ಪುರುಷ ಸೂಕ್ತದಲ್ಲಿ ಪ್ರತಿಪಾದಿತವಾದ್ದು ಆ ವಿರಾಟ್ ರೂಪ ಭಗವಂತಂದು. ಅದು ಸಾವಿರಾರು ತೊಡೆ, ಕಾಲು, ತೋಳು, ಕಣ್ಣು, ಮುಖ, ತಲೆ ಇದೆಲ್ಲ ಉಳ್ಳಂಥ ರೂಪ ಅದು ಅಂತ ಈ ಶ್ಲೋಕದ ತಾತ್ಪರ್ಯ. ಇದಕ್ಕೆ ಭಾಗವತ ತಾತ್ಪರ್ಯ ಇದೆ. ಅಂಡೇ ಜಾತ ಉಪಮಾಂಸೌದ್ಭವ ಹರಿರ್ಬ್ರಹ್ಮ ತಥೈವ ಚ ಅನಾದಿಸ್ತು ಹರಿಸ್ತತ್ರ ಬ್ರಹ್ಮ ಸಾದಿರುದಾಹೃತಃ ಅಂತ. ಈ ಭಾಗವತದ ಶ್ಲೋಕದಲ್ಲಿ ಬ್ರಹ್ಮಾಂಡದಿಂದ ಒಬ್ಬ ಪುರುಷ ಬಂದ ಅಂತ ಇಷ್ಟು ಮಾತ್ರ ಇದೆ. ಆದರೆ ಅಲ್ಲಿ ಪುರುಷ ಎಂಬ ಶಬ್ದದಿಂದ ಚತುರ್ಮುಖ ಬ್ರಹ್ಮನನ್ನೂ ತಗೊಳ್ಬೇಕು, ಪರಮಾತ್ಮನನ್ನೂ ತಗೊಳ್ಬೇಕು ಅಂತನ್ನುವುದು ಆಚಾರ್ಯರ ಅಭಿಪ್ರಾಯ. ಅದಕ್ಕಾಗಿ ಅವರು ಅದನ್ನು ಪ್ರಮಾಣ ಪುರಸ್ಸರವಾಗಿ ಪ್ರತಿಪಾದಿಸಿದ್ದಾರೆ. ಇದು ಸ್ಕಂದ ಪುರಾಣದ ಮಾತು. ಆ ಬ್ರಹ್ಮಾಂಡದಲ್ಲಿ ಇಬ್ಬರು ಪುರುಷರು ಹುಟ್ಟಿದರಂತೆ, ಇಬ್ಬರು ವಿರಾಟ್ ಪುರುಷರು. ಇಬ್ಬರಿಗೂ ವಿರಾಟ್ ಅಂತ ಹೆಸರಿದೆ, ಅದನ್ನು ನಾವು ಹಿಂದೆ ನೋಡಿದ್ದೀವಿ. ಒಬ್ಬ ಹರಿ ಮತ್ತೊಬ್ಬ ಬ್ರಹ್ಮ. ಹರಿ ಅನಾದಿ, ಅವನಿಗೆ ಹುಟ್ಟಿಲ್ಲ, ಅವನನ್ನು ಹುಟ್ಟಿಸುವವನು ಕೂಡ ಇಲ್ಲ. ಮತ್ತೆ ಇನ್ನೊಬ್ಬ ಪುರುಷ ಏನಿದ್ದಾನೆ ಅವನು ಬ್ರಹ್ಮ ಸಾದಿ, ಅವನಿಗೆ ಹುಟ್ಟಿದೆ, ಹುಟ್ಟಿಸುವಂತಹ ಪುರುಷ ಅಂದ್ರೆ ಭಗವಂತನು ಕೂಡ ಇದ್ದಾನೆ. ಹೀಗೆ ಅವರಿಬ್ಬರಿಗೂ ವ್ಯತ್ಯಾಸ ಇದೆ. ಆದ್ದರಿಂದ ಭಾಗವತದಲ್ಲಿ ಸಯೇಷ ಪುರುಷ ಅಂತ ಏಕವಚನ ಬಂದಿದ್ರು ಕೂಡ ಅದನ್ನು ನಾವು ಇಬ್ಬರು ಪುರುಷರಿಗೆ ಅನ್ವಯಿಸಿ ತಿಳ್ಕೊಳ್ಬೇಕಾಗ್ತದೆ. ಇದಕ್ಕೆ ವಿಜಯಧ್ವಜರು ಮೊದಲಾದವರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ವಿಜಯಧ್ವಜರು ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡೋರಲ್ಲ, ಭಾಗವತ ಶ್ಲೋಕಕ್ಕೆ ಮಾತ್ರ ವ್ಯಾಖ್ಯಾನ ಮಾಡ್ತಾರೆ. ಆದ್ದರಿಂದ ಭಗವಂತನ ಹುಟ್ಟನ್ನು ಮಾತ್ರ ಅವರು ಹೇಳಿದ್ದಾರೆ ಹೊರತು ಚತುರ್ಮುಖ ಬ್ರಹ್ಮನ ಹುಟ್ಟನ್ನು ಅವರು ಇಲ್ಲಿ ಹೇಳಲಿಲ್ಲ. ಈ ಪುರುಷನಾಮ ಹರಿಹಿ ಅಂಡಂ ನಿರ್ಭಿದ್ಯ, ನಿರ್ಭಿದ್ಯ ಅಂತ ಶ್ಲೋಕ ಇದೆಯಲ್ಲ, ಶ್ಲೋಕದಲ್ಲಿ ಶಬ್ದ ಇದೆಯಲ್ಲ, ನಿರ್ಭಿದ್ಯ ಅಂದ್ರೆ ಬ್ರಹ್ಮಯಿತ್ವ ಅಂತ ಅದಕ್ಕೆ ಅವರ ಅರ್ಥ ಹೇಳಿದ್ದಾರೆ. ಅಂದ್ರೆ ಅದೇ ತುಂಬಿಕೊಂಡು ಅಂತ, ಅದನ್ನ ವ್ಯಾಪಿಸಿಕೊಂಡು ಅಂತ ಇವರು ಪುರಾಣಿಕಾಚಾರ್ಯ ಅನುವಾದ ಮಾಡಿರೋದು ಆ ಕಾರಣದಿಂದ. ಇದಕ್ಕೇನೆ ವ್ಯಾಖ್ಯಾನ ಮಾಡುವಾಗ, ಇದೇ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಯಾದವಾರರು ಕೂಡ ನಿರ್ಭಿದ್ಯ ಅಂದ್ರೆ ಬ್ರಹ್ಮಯಿತ್ವ, ವ್ಯಾಪಿಸಿ ಅಂತಾನೆ ಅರ್ಥ ಮಾಡಿದ್ದಾರೆ. ನಿರ್ಗತಃ ಅಂದ್ರೆ ಪ್ರಾದುರಭೂತ್, ಅವನು ಪ್ರಕಾಶಿಸಿದ ಅಂತ ಹೀಗಾದರ ಅಭಿಪ್ರಾಯ ಹೇಳ್ತಾರೆ. ಆದರೆ ಮೂಲತಃ ನಿರ್ಭಿದ್ಯ ಅನ್ನೋ ಶಬ್ದಕ್ಕೆ ಉಪಸರ್ಗಪೂರ್ವಕ ಭಿದ ಧಾತುವನ್ನು ಪ್ರಯೋಗ ಮಾಡಿದರೆ ಅದಕ್ಕೆ ಸೀಳಿಕೊಂಡು ಹೊರಗೆ ಬರುವುದು ಅಂತ ಅರ್ಥ ಆಗ್ತದೆ. ಇವರು ಅದನ್ನು ವ್ಯಾಪಿಸಿಕೊಂಡು ಅಂತ ಅರ್ಥ ಮಾಡಿರುವುದು ಯಾಕೋ ನನಗೆ ಅಷ್ಟು ಸಮಾಧಾನ ಕೊಡಲಿಲ್ಲ. ಗೋವಿಂದಾಚಾರ್ಯರು ಕೂಡ ನಿರ್ಭಿದ್ಯ, ಸೀಳಿಕೊಂಡು ಹೊರಗೆ ಬಂದರು, ಇವರಿಬ್ಬರೂ ಕೂಡ ಚತುರ್ಮುಖ ಬ್ರಹ್ಮ ಮತ್ತು ಪರಮಾತ್ಮ ಅಂತಲೇ ಅರ್ಥ ಮಾಡಿದ್ದಾರೆ. ನಿರ್ಭಿದ್ಯ ಅನ್ನೋದಕ್ಕೆ ಪೃಥಕ್ಕೃತ್ಯ ಅಂತ ಅರ್ಥ ಬರೆದಿದ್ದಾರೆ ಶ್ರೀಧರರು. ಪೃಥಕ್ಕೃತ್ಯ ಅಂದರೆ ಪ್ರತ್ಯೇಕವಾಗಿ ನಿಂತು ಅಂತ ಅರ್ಥ ಆಗ್ತದೆ. ಅದ್ರದ್ದು ಏನು ಅಭಿಪ್ರಾಯ ಅಂತ ಗೊತ್ತಾಗೋದಿಲ್ಲ. ಆದರೆ ವೀರರಾಘವರು ಆ ಶಬ್ದವನ್ನು ವ್ಯಾಖ್ಯಾನ ಮಾಡುವಾಗ ಸ ಏವ ಪುರುಷಃ ಚತುರ್ಮುಖ ರೂಪೇಣ ಅವಸ್ಥಿತಃ
ಪರಮಪುರುಷ ಅಂಡಂ ನಿರ್ಭಿದ್ಯ ತಸ್ಮಾನ್ ನಿರ್ಗತಃ ಅಂಡಭೇದನ ಅವಕಾಶಲಾಭಾತ್ ಅನುಪರುದ್ಧ ಸಂಚಾರಾದಿಮಾನ್ ಅಭೂತ್ ಅಂತ ಹೀಗದಕ್ಕೆ ಅರ್ಥ ಹೇಳ್ತಾರೆ. ಅದರಿಂದ ನಿರ್ಭಿದ್ಯ ಅನ್ನೋದಕ್ಕೆ ಸೀಳಿಕೊಂಡು ಅಂತ ಅವರ ತಾತ್ಪರ್ಯ ಇದ್ದಂತೆ ಕಾಣಿಸ್ತದೆ. ಅಂಡಭೇದನ ಅವಕಾಶ ಲಾಭಾತ್, ಅಂಡವನ್ನು ಸೀಳಿಕೊಂಡು ಹೊರಗೆ ಬರುವ ಅವಕಾಶ ಸಿಕ್ಕಿದ್ದರಿಂದ ಅವನಿಗೆ ಅವನ ಸಂಚಾರಕ್ಕೆ ಅವನ ವಿಹಾರಕ್ಕೆ ಯಾವುದೇ ತೊಂದರೆ ಇರಲಿಲ್ಲ ಅಂತ ಅವರ ತಾತ್ಪರ್ಯ ಆಗ್ತದೆ. ಆಚಾರ್ಯರು ಇಲ್ಲಿ ಚತುರ್ಮುಖ ಬ್ರಹ್ಮನೂ ಹುಟ್ಟಿದ ಹಾಗೆ ಪರಮಾತ್ಮನೂ ಹುಟ್ಟಿದ ಅಂತ ಅರ್ಥ ಮಾಡಿದ್ದಾರೆ. ವೀರರಾಘವರು ಚತುರ್ಮುಖ ಬ್ರಹ್ಮನ ರೂಪದಲ್ಲಿದ್ದಂಥ ಈ ಭಗವಂತ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಶ್ರೀಧರರು ಅದನ್ನು ಹೆಚ್ಚು ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಿಲ್ಲ. ಅದಕ್ಕೆ ಕಾರಣ ನಾನು ಆವಾಗಲೇ ಹೇಳಿದ್ದೆ. ಅಲ್ಲಿ ಮೂಲದಲ್ಲಿ ಸಯೇಷ ಪುರುಷ ಅಂತ ನಾವೀಗ ಪಾಠ ನೋಡಿದ್ವಿ. ಈ ಭಗವಂತ ಯಾವ ಭಗವಂತ ಮಹತ್ತತ್ವಾದಿಗಳನ್ನು ಸೃಷ್ಟಿಸಿದನೋ ಚತುರ್ಮುಖನ ಮೂಲಕ, ಮತ್ತೆ ಆ ಮಹತ್ತತ್ವಾದಿಗಳಲ್ಲಿ ಪ್ರವಿಷ್ಟನಾಗಿದ್ನೋ ಅವನೇ ಅಂಡವನ್ನು ಭೇದಿಸಿಕೊಂಡು ಹೊರಗೆ ಬಂದ. ಉಳಿದವರೆಲ್ಲ ಸಯೇವ ಪುರುಷ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಸಯೇವ ಪುರುಷ ಅಂದರೆ ಭಗವಾನ್ ಪರಮಪುರುಷ ಅಂತಿಷ್ಟೇ ಅರ್ಥ ಬರೀತಾರೆ. ಶ್ರೀಧರರು ಬರೆದದ್ದನ್ನೇ ಸಾಮಾನ್ಯವಾಗಿ ರಾಧಾಕೃಷ್ಣರು ಅನುಸರಿಸ್ತಾರೆ. ಆದರೆ ಭಗವಾನ್ ಪರಮಪುರುಷ ಅಂತ ಒಂದೇ ಶಬ್ದ ಇಟ್ಕೊಂಡಿದ್ದಾರೆ. ಭಾಗವತದಲ್ಲಿ ಪುರುಷ ಅಂತ ಒಂದೇ ಶಬ್ದ ಇರುವುದೇ ಅದಕ್ಕೆ ಕಾರಣ. ಆಚಾರ್ಯರು ಮಾತ್ರ ಚತುರ್ಮುಖ ಬ್ರಹ್ಮನು ಪರಮಾತ್ಮನು ಪ್ರತ್ಯೇಕವಾಗಿ ಹುಟ್ಟಿದರು ಅಂತ ಅರ್ಥ ಬರೆದಿದ್ದಾರೆ. ಇಲ್ಲಿ ಈ ಹಿಂದಿನ ಶ್ಲೋಕ ಏನು 34ನೇ ಶ್ಲೋಕ ಇದೆ, ಅದನ್ನು ಒಂದಿಷ್ಟು ನಾವು ಪರಾಮರ್ಶೆಗೆ ತಗೋಬೇಕು. ವರ್ಷಪೂಗ ಸಹಸ್ರಾಂತೆ ತದಂಡ ಮುದಕೇಶಯಂ ಕಾಲಕರ್ಮ ಸ್ವಭಾವಸ್ಥಃ ಜೀವ ಜೀವಮಜೀಜನತ್ ಅಥವಾ ಅಜೀವ ಅಜೀವಮಜೀಜನತ್ ಅಂತ ಹೀಗೆ ಆ 34ನೇ ಶ್ಲೋಕ ಇದೆ. ಅದಕ್ಕೆ ಅರ್ಥ ಮಾಡುವಾಗ ಪರಮಾತ್ಮ ಪರವಾಗಿಯೂ ಅರ್ಥ ಮಾಡಬೇಕು, ಹಾಗೆ ಚತುರ್ಮುಖ ಬ್ರಹ್ಮನ ಪರವಾಗಿಯೂ ಕೂಡ ಅರ್ಥ ಮಾಡಬೇಕು. ಅದಕ್ಕಾಗಿ ನಾವಲ್ಲಿ ಕನ್ನಡ ಅನುವಾದಗಳಲ್ಲಿ ಎಲ್ಲ ಕಡೆಯೂ ಕೂಡ ಅದನ್ನು ಸ್ಪಷ್ಟವಾಗಿ ನಾವು ನೋಡ್ತೇವೆ. ಈ ಭಗವಂತ ಜೀವರ ಕರ್ಮ ಸ್ವಭಾವ ಇತ್ಯಾದಿಗಳಿಗೆ ನಿಯಾಮಕ. ಇದು ನಾನು ಹೇಳ್ತಿರೋದು 34ನೇ ಶ್ಲೋಕದ್ದು. ಹಿಂದಿಂದು ಒಂದು ಬಾರಿ ಸಿಂಹಾವಲೋಕನಕ್ಕೆ ನಾವು ಒಳಪಡಿಸ್ತಾ ಇದ್ದೇವೆ. ಬ್ರಹ್ಮಾಂಡವನ್ನು 1000 ವರ್ಷ ಕಾಲ ಹಾಗೆ ಆತ ಪೋಷಿಸಿದ. ಅದು 1000 ವರ್ಷ ಆದಮೇಲೆ ತನಗೂ ಅಂದರೆ ಆ ಪರಮಾತ್ಮನಿಗೂ, ನನಗೂ ಅಂದರೆ ನಾರದನಿಗೆ ಈ ಕಥೆಯನ್ನು ಹೇಳ್ತಾ ಇರೋ ಚತುರ್ಮುಖ ಬ್ರಹ್ಮನಿಗೂ ವಿರಾಟ್ ರೂಪ ವ್ಯಕ್ತ ಆಗಲಿಕ್ಕೆ ಅನುಕೂಲ ಆಯಿತು. ಆದ್ದರಿಂದ ಆ ಶ್ಲೋಕದಲ್ಲಿ ಜೀವ ಅಜೀವಂ ಅಥವಾ ಅಜೀವ ಅಜೀವಂ ಅಂತ ಹೀಗೆಲ್ಲ ಇದೆಯಲ್ಲ, ಅಲ್ಲಿ ಅಜೀವಂ ಸ್ವಾತ್ಮಾನಂ ಯಥಾ ಪ್ರಸೂಯತೆ ಅಂತ ಅರ್ಥ ಬರೆದಿದ್ದಾರಲ್ಲ ಯಾದವಾರ್ಯರು. ಅಜೀವ ಅಂದರೆ ಪರಮಾತ್ಮ, ಈ ಸಂಸಾರಿ ಜೀವನಿಗಿಂತ ಭಿನ್ನನಾದ ಪರಮಾತ್ಮ. ಅವನ ಹುಟ್ಟಿಗೆ ಅದು ಕಾರಣ ಆಗುವಂತೆ ಅದನ್ನು ಪೋಷಿಸಿದ. ತಾನು ಅದರಲ್ಲಿ ಅಭಿವ್ಯಕ್ತನಾಗಲಿಕ್ಕೆ ಬೇಕಾದ ಅವಕಾಶ ಇರುವಂತೆ ಅದನ್ನು ಪೋಷಿಸಿದ. ಆಮೇಲೆ ಮುಂದೆ ಅವನು ಪರಮಾತ್ಮ ವ್ಯಕ್ತನಾದ ಅಂತಿದೆಯಲ್ಲ, ಹಾಗೆ ಅದನ್ನು ಚತುರ್ಮುಖ ಬ್ರಹ್ಮನ ಪರವಾಗಿಯೂ ವ್ಯಾಖ್ಯಾನ ಮಾಡಬೇಕು. ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಿದ ಪ್ರಬೋಧಿನಿ ವ್ಯಾಖ್ಯಾನಕಾರರು ಹಾಗೆ ಹೇಳಿದ್ದಾರೆ. ಜೀವಂ ಅಂತೇನು ಪದಚ್ಛೇದ ಮಾಡ್ಕೊಂಡಿದ್ದೀವಲ್ಲ, ತದ್ ಅಂಡಂ, ಆ ಬ್ರಹ್ಮಾಂಡವು ಜೀವಂ ಅಜೀಜನತ್. ಚತುರ್ಮುಖ ಬ್ರಹ್ಮ, ಜೀವ ಅಂದರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಮಾಡಬೇಕು. ಅಜೀವ ಅಂದರೆ ಪರಮಾತ್ಮ. ಪರಮಾತ್ಮ ಜೀವ ಅಜೀವ ಎರಡೂ ಶಬ್ದದಿಂದ ವಾಚ್ಯ. ಈ ಪ್ರಸಂಗದಲ್ಲಿ ಪರಮಾತ್ಮನ ಅಜೀವ ಅಂತ ಪರಿಗಣನೆ ಮಾಡೋಣ. ಸಂಸಾರಿ ಜೀವರಿಗಿಂತ ಭಿನ್ನನಾದ, ಎಂದೂ ಸಂಸಾರಕ್ಕೆ ಬಂದಿಲ್ಲದ ನಿತ್ಯ ಮುಕ್ತನಾದ ಭಗವಂತ ಅಂತ ಅರ್ಥ ಮಾಡೋಣ. ಅವನ ಅಭಿವ್ಯಕ್ತಿಗೆ ಆ ಬ್ರಹ್ಮಾಂಡ ಮುಂದೆ ಕಾರಣ ಆಗಬೇಕು. ಅದರಂತೆ ಆ ಬ್ರಹ್ಮಾಂಡವನ್ನು ಆತ ತಯಾರು ಮಾಡಿದ, ಸಿದ್ಧ ಮಾಡಿದ, ಪೋಷಿಸಿದ. ಹಾಗೇನೆ ಆ ಬ್ರಹ್ಮಾಂಡ ಅನ್ನೋದು ಚತುರ್ಮುಖ ಬ್ರಹ್ಮನ ಉತ್ಪತ್ತಿಗೂ ಕಾರಣ ಆಗಬೇಕು. ಈಗ ಜೀವ ಅಂತ ಅರ್ಥ ಮಾಡೋಣ. ಹಿಂದೆ ಅಜೀವ ಅಂತ ಅರ್ಥ ಮಾಡಿದ್ವಿ, ಈಗ ಜೀವ ಅಂತ ಅರ್ಥ ಮಾಡೋಣ. ಚತುರ್ಮುಖ ಬ್ರಹ್ಮನ ಜೀವೋತ್ತಮನಾದ ಸಂಸಾರಿ ಜೀವನಾದ ಚತುರ್ಮುಖ ಬ್ರಹ್ಮನ ಉತ್ಪತ್ತಿಗೂ ಅದು ಕಾರಣ ಆಗುವಂತೆ ಚತುರ್ಮುಖ ಪರತ್ವೇನ ಕೂಡ ಅದನ್ನು ವ್ಯಾಖ್ಯಾನ ಮಾಡಬೇಕು. ಆದ್ರಿಂದಲೇ 34ನೇ ಶ್ಲೋಕದಲ್ಲಿ ಹಾಗೆ ಮಾಡಿದ್ರಿಂದಲೇ 35ನೇ ಶ್ಲೋಕದಲ್ಲಿ
ಚತುರ್ಮುಖ ಬ್ರಹ್ಮ ಮತ್ತು ಪರಮಾತ್ಮ ಇಬ್ಬರ ಉತ್ಪತ್ತಿಯನ್ನು ಕೂಡ ಹೇಳಿದಂತಾಗ್ತದೆ. ಎರಡೂ ಕಡೆಯೂ ಏಕವಚನವೇ ಇದೆ. ಆದರೂ ಕೂಡ ಎರಡೂ ಕಡೆನೂ 34ನೇ ಶ್ಲೋಕದಲ್ಲಿಯೂ 35ನೇ ಶ್ಲೋಕದಲ್ಲಿಯೂ ಚತುರ್ಮುಖ ಬ್ರಹ್ಮನ ಕುರಿತಾದ ಉಲ್ಲೇಖ ಮತ್ತು ಪರಮಾತ್ಮನ ಕುರಿತಾದ ಉಲ್ಲೇಖ ಇವು ಎರಡೂ ಬಂದಿದೆ ಅಂತ ನಾವು ಅದನ್ನು ತಿಳ್ಕೊಂಡ್ರೆ ಎಲ್ಲವೂ ಸುಲಭ ಆಗ್ತದೆ. ಇಲ್ಲಿ ಆ ಪ್ರಬೋಧನಿಕಾರರು ಒಂದು ಜಿಜ್ಞಾಸೆ ಮಾಡಿದ್ದಾರೆ. ಜಿಜ್ಞಾಸೆ ಮಾಡಿ ಅದಕ್ಕೊಂದು ಉತ್ತರನೂ ಕೂಡ ಕೊಟ್ಟಿದ್ದಾರೆ. ನಾವು ಅದನ್ನು ಗಮನಿಸಬೇಕು. ಅದೇನು ಅಂದರೆ, ಪರಮಾತ್ಮ ಹುಟ್ಟಿದ ಅಂತಿದೆ, ಪುರುಷ ಹುಟ್ಟಿದ ಅಂತ ಈ ಶ್ಲೋಕದಲ್ಲಿ ಕಂಡು ಬರ್ತದೆ. ಅವನು ಸಾವಿರಾರು ತೊಡೆ, ಕಾಲು, ತೋಳು ಇತ್ಯಾದಿ ಉಳ್ಳವನಾಗಿ ಹುಟ್ಟಿದ. ಚತುರ್ಮುಖ ಬ್ರಹ್ಮನಿಗೆ ಅಂಥವೆಲ್ಲ ತೋಳು ಇತ್ಯಾದಿಗಳು ಇದ್ದವೋ ಹೇಗೆ ಅಂತ ಒಂದು ಜಿಜ್ಞಾಸೆ ನಮಗೆ ಬರ್ತದೆ. ಯಾಕಂದರೆ ಪುರುಷ ಎಂಬ ಶಬ್ದದಿಂದ ಚತುರ್ಮುಖ ಬ್ರಹ್ಮನೂ ಹುಟ್ಟಿದ, ಪರಮಾತ್ಮನೂ ಹುಟ್ಟಿದ ಅಂತ ಇಬ್ಬರ ಬಗ್ಗೆನೂ ಕೂಡ ವರ್ಣನೆ ಮಾಡಿದ್ದೀರಿ. ಹಾಗೆ ಇಬ್ಬರ ಬಗ್ಗೆಯೂ ಕೂಡ ವರ್ಣನೆ ಮಾಡಿರುವುದಾದರೆ ಇಲ್ಲಿ ಸಹಸ್ರ ಊರ್ವಕ್ಷಿ ಇತ್ಯಾದಿ ಶಬ್ದಗಳಿಂದ ನಾವು ಯಾರನ್ನ ತಗೊಳ್ಬೇಕು? ಪರಮಾತ್ಮನಿಗೆ ಮಾತ್ರ ಅವೆಲ್ಲ ಗುಣಲಕ್ಷಣಗಳಿವೆಯೋ? ಚತುರ್ಮುಖ ಬ್ರಹ್ಮನಿಗೂ ಅವು ಇವೆಯೋ? ವಿಶೇಷಣ ಅಂತೂ ಶ್ಲೋಕದಲ್ಲಿದೆ, ಅದನ್ನು ಯಾರಿಗೆ ಅನ್ವಯಿಸಬೇಕು ಅಂತ ಒಂದು ಜಿಜ್ಞಾಸೆ ಬರ್ತದೆ. ಅದಕ್ಕೆ ಅವರು ಹೀಗೆ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಪುರುಷ ಶಬ್ದದಿಂದ ಪರಮಾತ್ಮನನ್ನು ತಗೊಳ್ಳುವಂತೆ ಚತುರ್ಮುಖ ಬ್ರಹ್ಮನನ್ನೂ ತಗೊಳ್ಳುವುದಾದರೆ ಸಹಸ್ರ ಊರ್ವಂಗ್ರಿ ಇತ್ಯಾದಿ ಶಬ್ದಗಳನ್ನು ಆ ಚತುರ್ಮುಖ ಬ್ರಹ್ಮನಿಗೂ ಅನ್ವಯಿಸಬೇಕಾಗ್ತದೆ. ಅವನು ಕೂಡ ಸಹಸ್ರಾಕ್ಷ ಇತ್ಯಾದಿ ವಿಶೇಷಣ ಉಳ್ಳವನಾಗಬೇಕಾಗ್ತದೆ. ಆದ್ದರಿಂದ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅನ್ನುವ ಪುರುಷ ಸೂಕ್ತದಿಂದ ಅವನು ಕೂಡ ಪ್ರತಿಪಾದ್ಯನಾಗಬೇಕಾಗ್ತದೆ. ಆದ್ದರಿಂದ ಚತುರ್ಮುಖ ಬ್ರಹ್ಮ ಪುರುಷ ಸೂಕ್ತ ಪ್ರತಿಪಾದ್ಯ, ಅವನಿಗೂ ಸಾವಿರಾರು ತಲೆಗಳಿವೆ ಅಂತನ್ನುವುದನ್ನು ಒಪ್ಪುವುದು ಉಚಿತ ಅಲ್ವಲ್ಲ. ಆದ್ದರಿಂದ ಇಲ್ಲಿ ಪುರುಷ ಅಂದರೆ ಪರಮಾತ್ಮ ಪರವಾಗಿ ಮಾತ್ರ ಅರ್ಥ ಮಾಡಬೇಕು. ಚತುರ್ಮುಖ ಪರವಾಗಿ ಯಾಕೆ ಅರ್ಥ ಮಾಡ್ತೀರಿ? ಅರ್ಥ ಮಾಡುವುದೇ ಸರಿಯಲ್ಲ ಅದು. ಇತ್ತೀಚೆನ ಅವ್ರು ಹೇಳ್ತಾರೆ, ಪುರುಷ ಸೂಕ್ತ ಪ್ರತಿಪಾದ್ಯ ಭಗವಂತ ಮಾತ್ರ ಅನ್ನೋದ್ರ ಬಗ್ಗೆ ವಿವಾದ ಇಲ್ಲ. ತಸ್ಮಿನ್ ಕಾಲೇ ಮಹಾರಾಜ ರಾಮ ಏವಾಭಿಧೀಯತೆ ಯಥಾ ಹಿ ಪೌರುಷೇ ಸೂಕ್ತೆ ವಿಷ್ಣುರೇವಾಭಿಧೀಯತೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಒಂದು ಪ್ರಮಾಣ ಹೇಳಿದ್ದಾರೆ. ವಿಷ್ಣುವಿಗೆ ಮಾತ್ರ ಅದು ಅಭಿದಾಯಕ ಅಂತ, ನಿರವಕಾಶ ಪ್ರಮಾಣ. ಅದಕ್ಕೆ ಬೇರೆ ಏನು ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನಿಗೆ ಮಾತ್ರ ಪುರುಷ ಸೂಕ್ತ ಪ್ರತಿಪಾದ್ಯತ್ವ ಇರೋದು. ಆದ್ದರಿಂದ ಚತುರ್ಮುಖ ಬ್ರಹ್ಮ ಪುರುಷ ಸೂಕ್ತದಿಂದ ಪ್ರತಿಪಾದ್ಯ ಅಲ್ಲ ಅಂತನ್ನೋದು ನಿಶ್ಚಿತ ಆಗೋಯ್ತು. ಆ ಒಂದು ಪ್ರಶ್ನೆಗೆ ಅವಕಾಶವೇ ಇಲ್ಲ. ಹಾಗಾದರೆ ಅವನಿಗೆ ಈ ಸಹಸ್ರಪಾದ ಇತ್ಯಾದಿಗಳು ಬರ್ತಾವ ಅಂತ ಇನ್ನು ಮುಂದಿನ ಪ್ರಶ್ನೆ ಬರ್ತದೆ. ಅದಕ್ಕೆ ಅವರು ಹೇಳ್ತಾರೆ, ಬ್ರಹ್ಮಾಂಡ ವಿಗ್ರಹಸ್ಯ ಅಸ್ಯ ಅಮುಖ್ಯ ಸಹಸ್ರ ಉರ್ವಂಗ್ರಿತ್ವಾದ್ಯಂಗೀಕಾರೇ ಬಾಧಕಾಭಾವಾತ್ ಅತಃ ಪುರುಷಪದೇನ ವಿರಿಂಚ ಗ್ರಹಣಂ ಯುಕ್ತಂ ಅಂತ ಸಮಾಧಾನ ಹೇಳಿದ್ದಾರೆ. ಮುಖ್ಯವಾಗಿ ಸಾವಿರಾರು ತಲೆ, ಸಾವಿರಾರು ಕಾಲು, ತೋಳು ಇತ್ಯಾದಿಗಳು ಇರುವುದು, ಆ ಲಕ್ಷಣ ಇರುವುದು ಪರಮಾತ್ಮನಿಗೆ ಮಾತ್ರ. ಅದು ಚತುರ್ಮುಖ ಬ್ರಹ್ಮನಿಗಿಲ್ಲ. ಮುಖ್ಯವಾದ ಲಕ್ಷಣ ಒಂದೇ ಅದು. ಆದರೆ ಈ ಚತುರ್ಮುಖ ಬ್ರಹ್ಮನಿಗೂ ಕೂಡ ಅಮುಖ್ಯವಾಗಿ ಈ ಸಾವಿರಾರು ತಲೆಗಳು ಉಳ್ಳವನಾಗಿರುವಿಕೆ, ಕೈ ಉಳ್ಳವನಾಗಿರುವಿಕೆ ಅನ್ನೋ ಲಕ್ಷಣ ಬರಬಹುದು ಅಂತಾರೆ. ಹೇಗೆ ಅಂದರೆ, ಅವನೇನು ಪುರುಷ ಸೂಕ್ತ ಪ್ರತಿಪಾದ್ಯ ಅಲ್ಲ, ಆದರೆ ಇಡೀ ಬ್ರಹ್ಮಾಂಡವೇ ಅವನದೊಂದು ವಿಗ್ರಹ. ವಿಧಿಂ ಬ್ರಹ್ಮಾಂಡ ವಿಗ್ರಹಂ. ಚತುರ್ಮುಖ ಬ್ರಹ್ಮನಿಗೆ ಇಡೀ ಬ್ರಹ್ಮಾಂಡ ಅನ್ನೋದೊಂದು ಶರೀರ. ಚತುರ್ಮುಖ ಬ್ರಹ್ಮನಿಗೆ 2 ಶರೀರಗಳು. ಪುರುಷಾಕಾರ ಇರುವಂಥ 4 ತಲೆಗಳಿರುವಂಥ, 4 ಕೈ, ಕಾಲು ಇತ್ಯಾದಿಗಳಿರುವಂಥ ಒಂದು ಶರೀರ, ಪುರುಷಾಕಾರ ಶರೀರ ಅಂತ ಅದನ್ನ ಹೇಳೋದು. ಕರಚರಣಾದಿಗಳುಳ್ಳಂಥ ಒಂದು ಶರೀರ, ಅದೊಂದು ಶರೀರ. ಅದರಂತೆ ಬ್ರಹ್ಮಾಂಡವೂ ಕೂಡ ಆತನದು ಒಂದು ಶರೀರ ಅಂತ ಎಲ್ಲ ಕಡೆ ಬಂದೇ ಇದೆ. ಆ ಬ್ರಹ್ಮಾಂಡ ಎಂಬ ವಿಗ್ರಹ ಇದೆಯಲ್ಲ, ಅದಕ್ಕೆ ಈ ಸಾವಿರಾರು ತಲೆಗಳು, ಕಾಲುಗಳು ಇತ್ಯಾದಿಗಳಿವೆ. ಈ ಸರಸ್ವತಿ ಪತಿಯಾದ ಸರಸ್ವತಿಯೊಂದಿಗೆ ವಿಹರಿಸುವ ಚತುರ್ಮುಖ ಬ್ರಹ್ಮನ ಶರೀರಕ್ಕೆ 4 ತಲೆ. ಆದರೆ ಬ್ರಹ್ಮಾಂಡ ಅನ್ನೋದು ಚತುರ್ಮುಖ ಬ್ರಹ್ಮನ ಒಂದು ಶರೀರ ಆದ್ದರಿಂದ ಅದಕ್ಕೆ 1000 ಕಾಲು, 1000 ತೋಳು ಇತ್ಯಾದಿಗಳು ಆಗಬಹುದು. ಯಾಕೆಂದರೆ ಬ್ರಹ್ಮಾಂಡವೇ ಅಷ್ಟು ವಿಶಾಲವಾಗಿರ್ತದೆ.
ಆದ್ದರಿಂದ ಮುಖ್ಯ ದೃಷ್ಟಿಯಿಂದ ಅವನಿಗೂ ಕೂಡ ಸಹಸ್ರ ಅಂಗ್ರಿ ಇತ್ಯಾದಿಗಳನ್ನು ನಾವು ಒಪ್ಪಬಹುದು ಅಂತ ಅವರು ಅದನ್ನು ಬರೆದಿದ್ದಾರೆ. ಆದ್ದರಿಂದ ಇಲ್ಲಿ ಪುರುಷ ಎಂಬ ಶಬ್ದದಿಂದ ಪರಮಾತ್ಮನನ್ನೂ ತಗೊಳ್ಬೇಕು, ಚತುರ್ಮುಖ ಬ್ರಹ್ಮನನ್ನೂ ತಗೊಳ್ಬೇಕು, ಯಾವುದೇ ದೋಷ ಇಲ್ಲ ಅಂತ. ಈ ವಿಷಯವನ್ನೆಲ್ಲರೂ ಒಪ್ತಾರೋ ಇಲ್ಲೋ ಅಂತೂ ಅವರು ಅಲ್ಲಿ ಬರೆದಿದ್ದಾರೆ. ಆದರೆ ಪುರಾಣಿಕಾಚಾರ ಅನುವಾದ ಮಾಡುವಾಗ ಅದನ್ನು ಗಮನಿಸಬೇಕು, ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. 35ನೇ ಶ್ಲೋಕದಲ್ಲಿ ಚತುರ್ಮುಖ ಬ್ರಹ್ಮನು ನಾರದನಿಗೆ ಕಥೆ ಹೇಳ್ತಿದ್ದಾನೆ. ನಾನು ಪರಮಾತ್ಮ ಇಬ್ಬರೂ ಹುಟ್ಟಿದೆವು, ಮತ್ತೆ ವ್ಯಕ್ತರಾದೆವು. ಈ ನಮ್ಮಿಬ್ಬರು ಹುಟ್ಟು ಒಂದೇ ಕಡೆಯಿಂದ ಆದರೂ ಕೂಡ, ನಾವಿಬ್ಬರು ಒಂದೇ ರೀತಿಯಾಗಿ ವ್ಯಕ್ತರಾದರೂ ಕೂಡ ನನ್ನ ರೂಪಕ್ಕೂ ಅವನ ರೂಪಕ್ಕೂ ವ್ಯತ್ಯಾಸ ಇದೆ. ಹರಿಯ ವಿರಾಟ್ ರೂಪ ಪುರುಷ ಸೂಕ್ತ ಹೇಳುವಂತೆ ಸಾವಿರಾರು ತೊಡೆ ಉಳ್ಳದ್ದು, ಈಗ ಅನುವಾದ ಮಾಡಿದ್ದಾರೆ. ಆದ್ದರಿಂದ ಪುರುಷ ಸೂಕ್ತ ಪ್ರತಿಪಾದ್ಯ ಚತುರ್ಮುಖ ಬ್ರಹ್ಮ ಅಲ್ಲ ಅಂದ ಮೇಲೆ ಅವನಿಗೆ ಸಾವಿರಾರು ತೊಡೆ, ಕಾಲು ಇತ್ಯಾದಿಗಳು ಇಲ್ಲ ಅಂತ ಅದರ ಅಭಿಪ್ರಾಯ ಕಾಣಿಸ್ತದೆ. ಅಂತೂ ವ್ಯಾಖ್ಯಾನಕಾರರು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡಿದ್ದಾರೆ ಅಂತ ಅನ್ನೋದನ್ನ ನಾನು ಹೇಳಿದೆ ಅಷ್ಟೆ. ಯಾದವಾರ್ಯರ ದೃಷ್ಟಿಯಲ್ಲೂ ಕೂಡ ಈ ಎಲ್ಲ ಲಕ್ಷಣಗಳಿರೋದು ಚತುರ್ಮುಖ ಬ್ರಹ್ಮನಿಗಲ್ಲ, ಅದು ಪರಮಾತ್ಮನಿಗೆ ಮಾತ್ರ ಅಂತಲೇ ಅವ್ರದ್ದು ತಾತ್ಪರ್ಯ ಕಾಣಿಸ್ತದೆ. ಒಬ್ಬರು ಪ್ರಬೋಧನೆಕಾರರು ಮಾತ್ರ ಭಾಗವತ ತಾತ್ಪರ್ಯದಲ್ಲಿ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳಿರೋದ್ರಿಂದ ವೀರರಾಘವರು ಪರಮಾತ್ಮ ಚತುರ್ಮುಖ ಬ್ರಹ್ಮನ ಶರೀರದ ರೂಪದಿಂದ ವ್ಯಕ್ತನಾದ ಅಂತ ವ್ಯಾಖ್ಯಾನ ಮಾಡಿರೋದು. ಆ ವೀರರಾಘವರ ದೃಷ್ಟಿಯಲ್ಲಿ ಚತುರ್ಮುಖ ಬ್ರಹ್ಮನ ಶರೀರವುಳ್ಳಂತಹ ಆ ಪರಮಾತ್ಮನೇ ಸಹಸ್ರ ಶೀರ್ಷ ಪುರುಷ ಇತ್ಯಾದಿ ಪುರುಷ ಸೂಕ್ತ ವರ್ಣನೆ ಮಾಡಿರುವಂತೆ ಸಾವಿರಾರು ತಲೆ, ಕಾಲು ಇತ್ಯಾದಿಗಳುಳ್ಳವನು ಅಂತ ಅರ್ಥ ಮಾಡಿದ್ದಾರೆ. ಅಂತೂ ವೀರರಾಘವರ ದೃಷ್ಟಿಯಿಂದಲೂ ಕೂಡ ಚತುರ್ಮುಖ ಬ್ರಹ್ಮನಿಗೂ ಸಾವಿರಾರು ತಲೆಗಳಿವೆ ಅಂತ ಹೇಳಿದಂತೆ ಆಗ್ತದೆ. ಅಂತೂ ಅದೊಂದು ವಿಚಿತ್ರವಾದ ಪ್ರಮೇಯ. ಆದರೂ ನಾವು ಸ್ಪಷ್ಟೀಕರಣದ ದೃಷ್ಟಿಯಿಂದ ಪುರುಷ ಎಂಬ ಶಬ್ದದಿಂದ ಯಾರು ಹುಟ್ಟಿದ್ರು, ಯಾರಿಗೆ ಎಷ್ಟೆಷ್ಟು ಕಾಲಗಳಿದ್ದವು ಅಂತ ಅನ್ನೋದನ್ನು ಸ್ಪಷ್ಟ ಮಾಡಿಕೊಳ್ಳುವಾಗ ಆ ಬ್ರಹ್ಮಾಂಡವನ್ನು ಭೇದಿಸಿ ಹುಟ್ಟಿದವರು ಚತುರ್ಮುಖ ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಹೌದು, ಅದ್ರ ಬಗ್ಗೆ ವಿವಾದ ಇಲ್ಲ. ಪುರುಷ ಶಬ್ದದಿಂದ ಇಬ್ಬರೂ ವಾಚ್ಯರೂ ಹೌದು. ಆದರೆ ಪುರುಷ ಸೂಕ್ತದಿಂದ ಪ್ರತಿಪಾದ್ಯನಾದವನು ಭಗವಂತ ಮಾತ್ರ, ಮತ್ತು ಸಹಸ್ರ ಪಾದ ಇತ್ಯಾದಿ ಒಂದು ಲಕ್ಷಣ ಏನಿದೆ ಅದು ಕೂಡ ಪರಮಾತ್ಮನಿಗೆ ಮಾತ್ರ ಇದೆ ಹೊರತು ಚತುರ್ಮುಖ ಬ್ರಹ್ಮನಿಗೆ ಅದು ಇಲ್ಲ ಅಂತ ಹೇಳುವುದು ಉಚಿತವಾಗಿ ಕಾಣಿಸ್ತದೆ. ಮುಖ್ಯವೋ ಅಮುಖ್ಯವೋ ಆಮೇಲೆ, ಅಂತೂ ಅವು ಇರುವುದು ಭಗವಂತನಿಗೆ ಮಾತ್ರ ಆ ಲಕ್ಷಣಗಳು, ಚತುರ್ಮುಖ ಬ್ರಹ್ಮನಿಗೆ ಇಲ್ಲ ಅಂತ ಇಷ್ಟು ತಿಳ್ಕೊಂಡ್ರೆ ಸುಲಭ ಆಗ್ತದೆ. ಮುಂದೆ ನಾವು ನೋಡಬೇಕಾದದ್ದು 36ನೇ ಶ್ಲೋಕ. ಯಸ್ಯೇಹಾವಯವೈಹಿ ಲೋಕಾನ್ ಕಲ್ಪಯಂತಿ ಮನೀಷಿಣಃ ಉರ್ವಾದಿಭಿರಥ ಸಪ್ತೋರ್ಧ್ವಂ ಜಗನಾದಿಭಿ ಅಂತ. ಅದಕ್ಕೆ ಹೀಗರ್ಥ ಆಗ್ತದೆ. ನಾಭ್ಯ ಆಸೀದಂತರಿಕ್ಷಂ ಅಂತ ಪುರುಷ ಸೂಕ್ತ ಇದೆಯಲ್ಲ, ಹಾಗೆಲ್ಲ ಆ ಪುರುಷ ಸೂಕ್ತದಲ್ಲಿ ಬೇರೆ ಬೇರೆ ಹೇಳಿಕೆಗಳೇನಿವೆ ಅದಕ್ಕೆ ಭಾಗವತ ಹೀಗೆ ವ್ಯಾಖ್ಯಾನ ಮಾಡಿದಂತೆ ನಾವಿಲ್ಲಿ ಅನುಸಂಧಾನ ಮಾಡ್ಕೋಬೇಕು. ಆ ಭಗವಂತನ ಅವಯವಗಳಿಂದ, ಅಂಗಾಂಗಗಳಿಂದ ಲೋಕಗಳೆಲ್ಲವೂ ಕೂಡ ಹುಟ್ಟಿದವು ಅಂತ ಜ್ಞಾನಿಗಳು ತಿಳಿತಾರೆ. ಅವನು ಸೃಷ್ಟಿಕರ್ತ, ಭಗವಂತನೇ ಸೃಷ್ಟಿಕರ್ತ ಅನ್ನೋದನ್ನ ಜ್ಞಾನಿಗಳು ತಿಳಿದಿದ್ದಾರೆ. ತೊಡೆಯಿಂದ ಅಂಗಾಲಿನವರೆಗೆ ಅತಲ ಮೊದಲಾದ 7 ಪಾತಾಳ ಲೋಕಗಳಾಗ್ತವೆ. ಸೊಂಟದಿಂದ ಮೇಲೆ ಸಪ್ತ ಊರ್ಧ್ವಂ, ಸೊಂಟದಿಂದ ಮೇಲೆ ತಲೆಯವರೆಗೆ ಭೂಮಿ ಮೊದಲಾದ 7 ಲೋಕಗಳು ಅಂತ ಒಟ್ಟಾರೆ ಪರಿಗಣನೆ. ಇಲ್ಲಿಯೂ ಭಾಗವತ ತಾತ್ಪರ್ಯ ಇದೆ. ಹರೇಹೇ ಅವಯವೈಹಿ ಲೋಕಾಹ ಸೃಷ್ಟಾಹ ಇತಿ ವಿಕಲ್ಪನಂ ಸಾಕ್ಷಾತ್ ಸತ್ಯಮತೋ ಅನ್ಯಸ್ಮಾತ್ ವ್ಯಾವಹಾರಿಕ ಮುಚ್ಚತೆ ಅಂತ ಮತ್ಸ್ಯ ಪುರಾಣದ ಮಾತು ಅಲ್ಲಿ ಕೇಳಿ ಬರ್ತದೆ. ಹರೇಹೇ ಅವಯವೈಹಿ ನಿಮಿತ್ತ ಕಾರಣೈಹಿ, ವಿಜಯಧ್ವಜರ ಮಾತು.
ಭಗವಂತನ ಅಂಗಾಂಗಗಳಿಂದ ಈ ಲೋಕಗಳು ಕೂಡ ಹುಟ್ಟಿವೆ. ಹಿಂದೆ ನಾವು ಅದನ್ನು ನೋಡಿದ್ದೀವಿ 1ನೇ ಸ್ಕಂದದಲ್ಲಿ. ಹೀಗೆ ಜ್ಞಾನಿಗಳ ಪ್ರತ್ಯಕ್ಷದಿಂದ ಇದೆಲ್ಲ ಸಿದ್ಧವಾದದ್ದು. ಜ್ಞಾನಿಗಳು ತಾವು ಇದನ್ನು ಶಾಸ್ತ್ರದಲ್ಲಿ ಓದಿದ್ದಲ್ಲದೇ ಭಗವಂತನ ಅಂಗಾಂಗಗಳಿಂದ ಈ ಜಗತ್ತೆಲ್ಲವೂ ಹುಟ್ಟುವುದನ್ನು ಅವರು ನೋಡಿದ್ದಾರೆ. ಹೀಗೆ ಭಗವಂತನಿಂದ ಆಗುವ ಸೃಷ್ಟಿ ಏನಿದೆ ಅದಕ್ಕೆ ಚತುರ್ಮುಖ ಬ್ರಹ್ಮನು ಕೂಡ ಉಪಕರಣನಾಗಿದ್ದಾನೆ. ಈ ಲೋಕಗಳೆಲ್ಲವೂ ಹುಟ್ಟುವುದು ಭಗವಂತನಿಂದಲೂ ಹೌದು, ಚತುರ್ಮುಖ ಬ್ರಹ್ಮನಿಂದಲೂ ಹೌದು. ಭಗವಂತನಿಂದ ಆ ಸೃಷ್ಟಿ ಆಗುವಾಗ ಭಗವಂತ ಅದಕ್ಕೆ ಕಾರಣನಾಗುವುದು ಮುಖ್ಯ ದೃಷ್ಟಿಯಿಂದ. ಅನ್ಯತಃ ಸೃಷ್ಟಿರ ಮುಖ್ಯ ಇತಿ ಭಾವ ವಿಜಯಧ್ವಜರು. ಚತುರ್ಮುಖ ಬ್ರಹ್ಮನಿಂದನೂ ಆ ಲೋಕಗಳು ಹುಟ್ಟುತ್ತವೆ. ಒಂದೇ ಸಂದರ್ಭದಲ್ಲಿ ಇಬ್ಬರು ಸೇರಿ ಅದನ್ನು ಹುಟ್ಟಿಸಿದ್ದಾರೆ. ಆದರೆ ಚತುರ್ಮುಖ ಬ್ರಹ್ಮ ಅದಕ್ಕೆ ಅಮುಖ್ಯ ಕಾರಣ ಅಂತ ಅದರ ತಾತ್ಪರ್ಯ. ಮುಂದೆ ಯಾದವಾರ್ಯರು ಕೂಡ ವ್ಯಾಖ್ಯಾನ ಬರೆಯುವಾಗ ಹೀಗೆ ಹೇಳ್ತಾರೆ: ಯಸ್ಯ ಇಹ ಅವಯವೈಹಿ, ಯಾವ ಪುರುಷನ ಅವಯವಗಳಿಂದ ಜಗತ್ತೆಲ್ಲವೂ ಹುಟ್ಟಿತು, ಎಲ್ಲ ಲೋಕಗಳು ಹುಟ್ಟಿತು ಅಂದಾಗ ಹಿಂದೆ ಬಂದಿರುವಂತಹ ಪರಮಾತ್ಮನನ್ನು ಚತುರ್ಮುಖ ಬ್ರಹ್ಮನನ್ನು ಇಬ್ಬರನ್ನೂ ನಾವು ತಗೊಂಡಾಗ ಇಬ್ಬರೂ ಕೂಡ ಇಬ್ಬರ ಅವಯವಗಳು ಈ ಜಗತ್ತಿಗೆ ಕಾರಣ ಅಂತ ಹೇಳಿದಾಗ ಸಮಾನವಾಗಿ ಕಾರಣರು ಅಂತ ನಮಗೊಂದು ಭ್ರಮೆ ಬರುವ ಸಾಧ್ಯತೆ ಇದೆ. ಅದಕ್ಕೆ ಅದನ್ನ ಹರೇಹೇ ಅವಯವೈಹಿ ಲೋಕಾಹ ಅಂತ ಭಾಗವತ ತಾತ್ಪರ್ಯದಿಂದ ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಭಗವಂತನ ಅವಯವಗಳಿಂದ ಈ ಎಲ್ಲವೂ ಜಗತ್ತೆಲ್ಲವೂ ಹುಟ್ಟಿದೆ ಅಂತನ್ನುವುದು ಇತಿ ವಿಕಲ್ಪನಂ ಸಾಕ್ಷಾತ್ ಸತ್ಯಂ, ಇದು ಸತ್ಯವೇ ಆಗಿದೆ. ಜಗತ್ತಿನ ಸೃಷ್ಟಿ ಇದು ಭ್ರಮ ಅಲ್ಲ. ಇನ್ನು ಅನ್ಯಸ್ಮಾತ್ ವಿರಿಂಚಾತ್, ಚತುರ್ಮುಖ ಬ್ರಹ್ಮನ ಅವಯವಗಳಿಂದ ಈ ಜಗತ್ತೇನು ಹುಟ್ಟಿದೆಯಲ್ಲ ಅದು ವ್ಯಾವಹಾರಿಕ, ವ್ಯವಹಾರ ಮಾತ್ರ ಸಿದ್ಧಂ, ವ್ಯವಹಾರ ಸಿದ್ಧ. ಹಾಗೆಂದ ಮಾತ್ರಕ್ಕೆ ಅದು ಸುಳ್ಳು ಅಂತ ಅರ್ಥ ಅಲ್ಲ. ನ ಮುಖ್ಯಂ, ಚತುರ್ಮುಖ ಬ್ರಹ್ಮ ಈ ಜಗತ್ತನ್ನು ಸೃಷ್ಟಿಸುವಾಗ ಅವನ ಕಾರಣತ್ವ ಅನ್ನೋದು ಅಮುಖ್ಯ ಕಾರಣತ್ವ. ಜಗತ್ತಿನಲ್ಲಿ ಕಾರ್ಯತ್ವ ಇದೆ, ಚತುರ್ಮುಖ ಬ್ರಹ್ಮನಲ್ಲಿ ಕಾರಣತ್ವ ಇದೆ, ಪರಮಾತ್ಮನಲ್ಲೂ ಕಾರಣತ್ವ ಇದೆ. ಪರಮಾತ್ಮನಲ್ಲಿ ಮುಖ್ಯ ಕಾರಣತ್ವ, ಚತುರ್ಮುಖ ಬ್ರಹ್ಮನಲ್ಲಿ ಅಮುಖ್ಯ ಕಾರಣತ್ವ ಅಂತ ಅದರ ತಾತ್ಪರ್ಯ. ಯಾದವಾರ್ಯರ ದೃಷ್ಟಿಯಿಂದ ಈ ಭಗವಂತನ ಅವಯವಗಳು ಲೋಕಗಳ ಉತ್ಪತ್ತಿಗೆ ಕಾರಣ ಅಂದರೆ ನಿಮಿತ್ತ ಕಾರಣಗಳು ಅಂತ ಅರ್ಥ. ಚತುರ್ಮುಖ ಬ್ರಹ್ಮನ ಅವಯವಗಳು ಲೋಕಗಳಿಗೆ ಕಾರಣ ಅಂದರೆ ಉಪಾದಾನ ಕಾರಣಗಳು ಅಂತ ಅದರ ತಾತ್ಪರ್ಯ. ನಿಮಿತ್ತ ಕಾರಣ ಅಂದರೆ ಉಪಾದಾನ ಕಾರಣ ಅಂತ ಏನು ಅಂತ ನಾವು ಈ ಹಿಂದೆ ಅನೇಕ ಬಾರಿ ನೋಡಿದ್ದೀವಿ. ಮತ್ತೊಂದು ಬಾರಿ ಈಗ ಸ್ಪಷ್ಟೀಕರಣಕ್ಕಾಗಿ ಹೇಳ್ತಿದ್ದೀನಿ. ಕುಂಬಾರ ಒಂದು ಗಡಿಗೆಯನ್ನು ಸೃಷ್ಟಿ ಮಾಡುವಾಗ ಆ ಸ್ವಯಂ ಕುಂಬಾರ, ಅವನ ಕೈ ಕಾಲು, ಅವನ ಕೈಯಲ್ಲಿರುವಂತಹ ಒಂದು ಚಕ್ರ, ಇವೆಲ್ಲವೂ ಕೂಡ ಘಟದ ಉತ್ಪತ್ತಿಗೆ ನಿಮಿತ್ತ ಕಾರಣ, ಇನ್ಸ್ಟ್ರೂಮೆಂಟಲ್ ಕಾಸ್ ಅಂತಾರೆ. ಅಲ್ಲಿರುವಂತಹ ಮಣ್ಣೇನಿದೆ, ಮಣ್ಣು ಅನ್ನುವುದು ಉಪಾದಾನ ಕಾರಣ, ಅಥವಾ ಅದನ್ನೇ ಮೆಟೀರಿಯಲ್ ಕಾಸ್ ಅಂತ ಹೇಳ್ತಾರೆ. ತಾರ್ಕಿಕರು ಅದನ್ನೇ ಸಮವಾಯ ಕಾರಣ ಅಂತ ಹೇಳ್ತಾರೆ. ನಮಗದೇನು ಬೇಡ, ಉಪಾದಾನ ಕಾರಣ. ಯಾವ ವಸ್ತು ತಾನಾಗಿಯೇ ಕಾರ್ಯದ ರೂಪದಿಂದ ಬದಲಾವಣೆ ಹೊಂದುತ್ತದ ಅದನ್ನ ಉಪಾದಾನ ಕಾರಣ ಅಂತ ಹೇಳ್ತಾರೆ. ಮಣ್ಣೇ ಗಡಿಗೆ ಆಗ್ತದೆ, ಬಂಗಾರದ ಗಟ್ಟಿಯೇ ಆಭರಣ ಆಗ್ತದೆ. ಹೀಗೆ ಎಲ್ಲ ಕಡೆನೂ ಕೂಡ ಉಪಾದಾನ ಕಾರಣ ಅಂದರೆ ಮೆಟೀರಿಯಲ್ ಕಾಸ್, ವಸ್ತುವಿನ ರೂಪದಲ್ಲಿ ಕಾರ್ಯದ ರೂಪದಲ್ಲಿ ಪರಿಣಾಮ ಹೊಂದುವ ಕಾರಣವನ್ನ ಉಪಾದಾನ ಕಾರಣ ಅಂತಾರೆ. ಆದರೆ ಸ್ವಯಂ ಕುಂಬಾರನಾಗಲಿ, ಅವನ ಕೈಕಾಲುಗಳಾಗಲಿ, ಅವನ ಕೈಯಲ್ಲಿರುವ ಚಕ್ರವಾಗಲಿ, ಆ ಘಟವನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿರುವಂತಹ ಒಂದು ಚಕ್ರ ಏನಿರ್ತದೆ, ವೀಲ್, ಅದ್ಯಾವುದು ಕೂಡ ತಾನಾಗಿಯೇ ಘಟದ ರೂಪದಿಂದ ಪರಿಣಾಮ ಹೊಂದೋದಿಲ್ಲ. ಘಟ ಹುಟ್ಟಿದ ಮೇಲೂ ಕೂಡ ಆ ಗಡಿಗೆಗೂ ಈ ನಿಮಿತ್ತ ಕಾರಣಗಳಿಗೂ ಪ್ರತ್ಯೇಕವಾದ ಅಸ್ತಿತ್ವವೇ ಇರ್ತದೆ, ಭೇದವೇ ಇರ್ತದೆ. ಅದರಿಂದ ನಿಮಿತ್ತ ಕಾರಣ ಅಂದರೆ ರೂಪಾಂತರ ಹೊಂದದೆ ಕಾರಣ ಆಗಿದ್ದನ್ನು ನಿಮಿತ್ತ ಕಾರಣ ಅಂತಾರೆ. ರೂಪಾಂತರ ಹೊಂದಿ ಕಾರಣ ಆಗಿದ್ದನ್ನು ಉಪಾದಾನ ಕಾರಣ ಅಂತ ಹೇಳ್ತಾರೆ. ಇಲ್ಲಿ ಈ ಲೋಕಗಳೆಲ್ಲವೂ ಕಾರ್ಯಗಳು, ಅವಕ್ಕೆ ಭಗವಂತನ ಅವಯವಗಳು ನಿಮಿತ್ತ ಕಾರಣ, ಮತ್ತೆ ಚತುರ್ಮುಖ ಬ್ರಹ್ಮನ ಅವಯವಗಳು ಉಪಾದಾನ ಕಾರಣ ಅಂತ ಅಭಿಪ್ರಾಯಪಡ್ತಾರೆ. ಲೋಕ ಉಪಾದಾನತ್ವೇನ ತತ್ಸೃಷ್ಟತ್ವ ಅಭಾವಾತ್ ತೃತೀಯ ಅಮುಖ್ಯ.
ಅವಯವಾಹ ಏವ ಲೋಕಾಕಾರತೆಯ ಪರಿಣತಾಹ ಭವಂತಿ. ಇದು ಯಾದವಾರ್ಯರ ವ್ಯಾಖ್ಯಾನ. ಚತುರ್ಮುಖ ಬ್ರಹ್ಮನ ಅವಯವಗಳೇ ಲೋಕದ ರೂಪದಿಂದ ಪರಿಣಾಮ ಹೊಂದಿವೆ ಅಂತ. ಇದನ್ನೇ ಪುರಾಣಿಕಾಚಾರ್ಯರು ಪರಮಾತ್ಮನ ಚಿನ್ಮಯ ಪಾದ ಪಾತಾಳದ ಸೃಷ್ಟಿಗೆ ಕರ್ತೃ. ಪಾತಾಳ ಅಂತನ್ನುವುದು ಭಗವಂತನ ಪಾದದಿಂದ ಹುಟ್ಟಿದೆ. ಭಗವಂತನ ಚಿನ್ಮಯವಾದ ಪಾದ ಅದು ಪಾತಾಳ ಸೃಷ್ಟಿಗೆ ಕೇವಲ ನಿಮಿತ್ತ ಕಾರಣ. ಆದರೆ ಬ್ರಹ್ಮನ ವಿರಾಟ್ ಶರೀರದ ಜಡವಾದ ಪಾದ ಅದು ಪಾತಾಳ ಸೃಷ್ಟಿಗೆ ಪರಿಣಾಮಿ ಕಾರಣ ಅಂತ ಹೀಗೆ ಅಭಿಪ್ರಾಯಪಟ್ಟಿದ್ದಾರೆ. ನಾನು ಕಳೆದ ದಿವಸನೇ ಅದನ್ನು ಹೇಳಿದ್ದೆ. ಬ್ರಹ್ಮನಿಗೆ 2 ಶರೀರಗಳು. ಸರಸ್ವತಿ ಪತಿಯಾಗಿರುವಂತಹ ಸರಸ್ವತಿಯೊಂದಿಗೆ ವಿಹರಿಸಲಿಕ್ಕೆ ಬೇಕಾಗಿರುವಂತಹ ಕೈ ಕಾಲು ಇತ್ಯಾದಿಗಳನ್ನು ಹೊಂದಿರುವ ಪುರುಷಾಕಾರದ ಶರೀರ ಹೊಂದಿದೆ. ಆ ಶರೀರ ಈ 7 ಲೋಕಗಳಿಗೆ 14 ಲೋಕಗಳಿಗೆ ಉಪಾದಾನ ಕಾರಣ ಅಲ್ಲ. ಹೊರತು ಅವನಿಗೆ ವಿರಾಟ್ ಶರೀರ ಅಂತ ಇನ್ನೊಂದು ದೊಡ್ಡ ಶರೀರ ಬಂದಿದೆ. ಬ್ರಹ್ಮಾಂಡದೊಳಗೆಲ್ಲ ವ್ಯಾಪಿಸಿಕೊಂಡ ಶರೀರ ಅಂತ ಅದನ್ನು ಹೇಳಿದ್ದಾರೆ. ನಿರ್ಭಿದ್ಯ ಅಂತ. ಬ್ರಹ್ಮ ನಿರ್ಭಿದ್ಯ ನಿರ್ಗತಃ ಅಂತ 35ನೇ ಶ್ಲೋಕದಲ್ಲಿ ಅದು ಬಂದಿದೆ. ಆ ಬ್ರಹ್ಮನ ವಿರಾಟ್ ಶರೀರ ಏನಿದೆ ಅದು ಆ ಜಡವಾದ ಪಾದ ಪಾತಾಳದ ಸೃಷ್ಟಿ ಕಾರಣ. ಅವನ ತಲೆ ಸತ್ಯಲೋಕದ ಸೃಷ್ಟಿ ಕಾರಣ. ಹೀಗೆಲ್ಲ ಅದನ್ನು ತಿಳ್ಕೊಳ್ಬೇಕು. ಸೃಷ್ಟಿಗೆ ಪರಿಣಾಮಿ ಕಾರಣ ಅಂತ ಪುರಾಣಿಕಾಚಾರ್ಯರು ಬರೆದಿದ್ದಾರೆ. ಪರಿಣಾಮಿ ಕಾರಣ ಅಂದರೆ ಉಪಾದಾನ ಕಾರಣ ಅಂತ ಅದರ ತಾತ್ಪರ್ಯ. ಆದರೆ ಹೀಗೆ ಚತುರ್ಮುಖ ಬ್ರಹ್ಮನ ವಿರಾಟ್ ಶರೀರ ಅನ್ನುವುದು, ವಿರಾಟ್ ಶರೀರದ ಅವಯವಗಳು ಈ ಜಗತ್ತಿನ ಲೋಕಗಳ ಉತ್ಪತ್ತಿಗೆ ಉಪಾದಾನ ಕಾರಣ ಅಂತ ಹೇಳಿರುವುದೇನಿದೆ ಅದು ವಿಜಯಧ್ವಜರು ಇತ್ಯಾದಿಗಳು ಯಾರು ಹೇಳಲಿಲ್ಲ. ಮತ್ತೆ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದಂಥ, ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಿದಂಥ ಪ್ರಬೋಧಿನಿ, ದೀಪಿಕಾ ಇತ್ಯಾದಿ ವ್ಯಾಖ್ಯಾನಕಾರರು ಕೂಡ ಹೇಳಲಿಲ್ಲ. ಮುಖ್ಯ ಅಮುಖ್ಯ ಅಂತ ಮಾತ್ರ ಪ್ರಯೋಗ ಮಾಡಿದ್ದಾರೆ ಪ್ರಬೋಧಿನಿಕಾರರು. ವಿಜಯಧ್ವಜರು ಕೂಡ ಹಾಗೆ ಮಾಡಿದ್ದನ್ನು ನಾನು ಆವಾಗಲೇ ಹೇಳಿದ್ದೆ. ಸಾಕ್ಷಾತ್ ಸತ್ಯಂ ಅಂದರೆ ಮುಖ್ಯ ಸತ್ಯಾರ್ಥ ವಿಷಯಂ. ಇದು ಪ್ರಬೋಧಿನಿ ವ್ಯಾಖ್ಯಾನದ ಮಾತು. ಭಗವಂತನ ಕಾರಣತ್ವ ಅನ್ನೋದು ಮುಖ್ಯ. ಅನ್ಯಸ್ಮಾತ್ ವ್ಯಾವಹಾರಿಕ ಮುಖ್ಯತೆ ಅಂತ ಏನಿದೆ, ಭಗವಂತನಿಗಿಂತ ಭಿನ್ನನಾದ ಚತುರ್ಮುಖ ಬ್ರಹ್ಮನಿಂದ ಆದ ಸೃಷ್ಟಿ ಏನಿದೆ ಅದು ಅಮುಖ್ಯವಾದ ವಿಷಯ, ಅಮುಖ್ಯವಾದ ಕಾರಣತ್ವ ಇದೆ ಚತುರ್ಮುಖ ಬ್ರಹ್ಮನ ಅವಯವಗಳಲ್ಲಿ ಅಂತ ಹೀಗೆ ತಾತ್ಪರ್ಯ. ಅಂತೂ ವಿಜಯಧ್ವಜರು ಮತ್ತೆ ಉಳಿದ ವ್ಯಾಖ್ಯಾನಕಾರರು ಇವೆಲ್ಲ ವ್ಯಾಖ್ಯಾನಗಳ ಅಭಿಪ್ರಾಯ ನೋಡಿದರೆ ಚತುರ್ಮುಖ ಬ್ರಹ್ಮನ ಅವಯವಗಳಾಗಲಿ ಪರಮಾತ್ಮನ ಅವಯವಗಳಾಗಲಿ ಈ ಲೋಕಗಳಿಗೆ ನಿಮಿತ್ತ ಕಾರಣಗಳೇ ಆಗಿವೆ. ಉಪಾದಾನ ಕಾರಣ ಏನೂ ಆಗಿಲ್ಲ. ಅವು ಆ ನಿಮಿತ್ತ ಕಾರಣದಲ್ಲೇ ಒಂದು ಅಮುಖ್ಯ ಕಾರಣ ಮತ್ತೊಂದು ಮುಖ್ಯ ಕಾರಣ ಅಂತ ತಾತ್ಪರ್ಯ. ಭಗವಂತನ ಅವಯವಗಳು ಮುಖ್ಯ ಕಾರಣ, ಮುಖ್ಯ ನಿಮಿತ್ತ ಕಾರಣ. ಚತುರ್ಮುಖ ಬ್ರಹ್ಮನ ಅವಯವಗಳು ಅಮುಖ್ಯ ನಿಮಿತ್ತ ಕಾರಣ ಅಂತ ಈಗ ಅದನ್ನು ತಿಳ್ಕೊಳ್ಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. 36ನೇ ಶ್ಲೋಕ ಸಮಾಪ್ತವಾಗಿದೆ. ಮುಂದಿನ ಶ್ಲೋಕಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ.